ತುಮಕೂರು ನಗರದ ರಿಂಗ್ ರೋಡ್ನಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಅಸ್ಲಾಂ ಪಾಷಾ ಅವರು ಸುಸಜ್ಜಿತವಾಗಿ ನಿರ್ಮಾಣ ಮಾಡಿರುವ ಕರಿಷ್ಮಾ ಶಾದಿ ಮಹಲ್ ಹಾಗೂ ಪಾರ್ಟಿ ಹಾಲ್ ಬಡವರಿಗೂ ಕಡಿಮೆ ದರದಲ್ಲಿ ಸಿಗುವಂತೆ ಅನುಕೂಲ ಮಾಡಿಕೊಡಲಿ ಎಂದು ಮಾಜಿ ಶಾಸಕ ರಫೀಕ್ ಅಹಮದ್ ಹೇಳಿದರು. ಭಾನುವಾರ ಮಧ್ಯಾಹ್ನ 1ರ ಸಮಯದಲ್ಲಿ ಅವರು ಸುಸಜ್ಜಿತ ಕರಿಷ್ಮಾ ಶಾದಿ ಮಹಲ್ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಬಳಿಕ ಅವರು ಮಾತನಾಡಿದರು. ಅಲ್ಪಸಂಖ್ಯಾತರು ಸೇರಿದಂತೆ ಇತರೆ ಬಡವರ್ಗದವರು ಸಹ ಇಲ್ಲಿ ಶುಭ ಕಾರ್ಯ ನಡೆಸಲು ಅನುಕೂಲ ಮಾಡಿಕೊಡುವಂತೆ ಅವರು ಮನವಿ ಮಾಡಿದರು. ಮಾಜಿ ಶಾಸಕ ಶಫಿ ಅಹಮದ್ ಸಹ ಈ ಸಂದರ್ಭದಲ್ಲಿ ಮಾತನಾಡಿದರು. ವೇದಿಕೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಅಸ್ಲಾಂ ಪಾಷಾ, ಇವರ ಪುತ್ರ ಸದ್ದಾಂ ಹುಸೇನ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಹಬೂಬ್ ಪಾಷಾ, ಮಾಜಿ ಶಾಸಕ ಶಫಿ ಅಹಮದ್ ಪುತ್ರ ಅಬ್ತರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವೇದಿಕೆ ಮುಂಭಾಗ ಪಕ್ಷದ ಮುಖಂಡರುಗಳೇ ಮತ್ತು ಮಿತ್ರರೇ, ಇವತ್ತು ನಮಗೆಲ್ಲರಿಗೂ ಒಂದು ಒಳ್ಳೆಯ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಬಹಳ ದಿನಗಳ ಕನಸು ನಮ್ಮ ಅಸ್ಲಾಂ ಪಾಷಾ ಅವರು ಹಾಗೂ ಅವರ ಸುಪುತ್ರ ಬಹಳ ದಿನಗಳಿಂದ ಒಂದು ಒಳ್ಳೆಯ ನಾವು ಶಾದಿ ಮಹಲ್ ಕಟ್ಕೊಡ್ಬೇಕು, ತುಮಕೂರಿನಲ್ಲಿ ವಾಸಿರುವಂತಹ ಎಲ್ಲ ಸಮುದಾಯದವರು ಇದನ್ನ ಉಪಯೋಗಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ಈ ಶಾದಿ ಮಹಲ್ ಹಾಗೂ ಪಾರ್ಟಿ ಹಾಲನ್ನು ನಾವು ಕಟ್ಟಿದ್ದಾರೆ. ಕಟ್ಟುವಾಗ ನಾನು ಅನೇಕ ಬಾರಿ ಬಂದಿದ್ದೆ. ಮೊನ್ನೆ ಒಂದು 15 ದಿವಸ ಹಿಂದೆ ಕೂಡ ಅವ್ರು ಕರೆದು ಈ ಥರ ನಾವು ಕಟ್ತಾ ಇದ್ದೀವಿ ಬನ್ನಿ ಅಂತ ಹೇಳ್ಬಿಟ್ಟು ನನಗೆ ಕರೆಸಿ ನನ್ನ ಅಭಿಪ್ರಾಯ ಕೂಡ ಅವರು ಬರೋದು ಬಹಳ ಸಂತೋಷದ ವಿಷಯ. ಇಷ್ಟೊಂದು ಸುಸಜ್ಜಿತವಾದ ಒಂದು ಒಳ್ಳೆಯ ಶಾದಿ ಮಹಲ್ ನಮ್ಮ ಅಸ್ಲಾಂ ಪಾಷಾ ಅವರ ಕುಟುಂಬದವರು ಕಟ್ಟಿರೋದು ನಮಗೆಲ್ಲರಿಗೂ ಬಹಳ ಸಂತೋಷ ಹಾಗೂ ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ನಮ್ಮ ಮುಖಾಂತರ ತುಮಕೂರಿನ ಎಲ್ಲ ನಿವಾಸಿಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಏನು ಈ ಶಾದಿ ಮಹಲ್ ಹಾಗೂ ಪಾರ್ಟಿ ಹಾಲ್ ಏನು ಕಟ್ಟಿದ್ದಾರೆ, ಸೆಪರೇಟ್ ಆಗಿದ್ದು ಏನು 3ನೇ ಹಂತದಲ್ಲಿದೆ. ಪಾರ್ಟಿ ಹಾಲ್ ಬೇರೆಯ ವ್ಯವಸ್ಥೆ ಕೂಡ ಇದೆ, ಲಿಫ್ಟ್ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಕೂಡ ಸೆಪರೇಟ್ ಆಗಿ ಮಾಡಿದ್ದಾರೆ. ಆಮೇಲೆ ಕೆಳಗಡೆ 2 ಹಂತದಲ್ಲಿ ಏನು ಶಾದಿ ಮಹಲ್ ಕೂಡ ಇದೆ. ಈ ಏನು ಅವಕಾಶವನ್ನು ತಾವೆಲ್ಲರೂ ಪಡ್ಕೊಳ್ಬೇಕು. ಅದರ ವಿಶೇಷವಾಗಿ ನಮ್ಮ ಅಸ್ಲಾಂ ಪಾಷಾ ಅವರು ಬಡವರಿಗೆ, ಅವರು ಮೇಯರ್ ಆದಾಗ ಅಧ್ಯಕ್ಷರಾದಾಗ ಬಡವರಿಗೆ ಬಹಳಷ್ಟು ಅನುಕೂಲ ಮಾಡಿಬಿಟ್ಟಿದ್ರು. ಅವರ ಏರಿಯಾ ಏನು ವಾರ್ಡಿದೆ ಅದರಲ್ಲೂ ಕೂಡ ಬಹಳಷ್ಟು ಬಡವರಿಗೆ ಅವರು ಅನುಕೂಲ ಮಾಡಿಬಿಟ್ಟಿದ್ದಾರೆ. ಅನುಕೂಲವನ್ನು ಕೂಡ ಅವರು ಮುಂದುವರಿಸಿಕೊಂಡು ಬಡವರಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತರು ದೀನದಲಿತರಿಗೂ ಸಹಾಯ ಮಾಡ್ತಾನೆ ಅಂತ ನಾನು ಅವರು ಕೂಡ ನಾನು ಆಶಿಸಿ ಅವರಿಗೆ, ಅವರ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಅವರು ಮತ್ತು ಸುಪುತ್ರರಾದ ಹುಸೇನ್ ರವರು, ಅವರ ಸಂಬಂಧಿಕರಾದ ಫಾಜಿಲ್ ಸಾಹೇಬ್ರವರು ಅವರ ಒಂದು ಪ್ರಯತ್ನದಿಂದ ಇವತ್ತು ಈ ಬಹಳ ಸುಂದರವಾದ ಒಂದು ಶಾದಿ ಮಹಲನ್ನು ತುಮಕೂರು ನಾಗರಿಕರಿಗೆ ಕೊಟ್ಟಿರೋದು ಬಹಳ ಸಂತೋಷಕರದ ವಿಚಾರ. ಇವತ್ತು ಈಗ ತಾನೇ ಡಾಕ್ಟರ್ ರಫೀಕ್ ಅವರು ಇದರ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಆದ್ಮೇಲೆ ಇವತ್ತು ಈ ಸಂದರ್ಭದಲ್ಲಿ ತುಮಕೂರಿನ ನಾಗರಿಕರಿಗೆ ಇಂಥ ಒಂದು ಶಾದಿ ಮಹಲನ್ನು ಹೊಸದಾಗಿ ಇವತ್ತು ಮಾಡಿರೋದು ಬಹಳ ಸಂತೋಷಕರದ ವಿಚಾರ. ಈ ಶಾದಿ ಮಹಲ್ನಿಂದ ಬೇರೆ ಸಮಾಜದವರಿಗೂ ಸಹ ಎಲ್ಲ ರೀತಿಯ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದರಂತೆ ಇವತ್ತು ತುಮಕೂರಿನ ನಾಗರಿಕರಿಗೆ ಮತ್ತು ಸಮಾಜದ ಎಲ್ಲರೂ ಸಹ ಇದನ್ನು ಸದುಪಯೋಗ ಪಡೆದುಕೊಂಡು ಇದರಿಂದ ಲಾಭದಾಯಕವಾಗಲಿ, ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ